ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಬಾಹ್ಯಾಕಾಶ ನಾಯಕತ್ವದತ್ತ ಭಾರತದ ಹೆಜ್ಜೆ. ಬರಹ ಕೃಪೆ, ಕೇಂದ್ರ ವಾರ್ತಾ ಶಾಖೆ, ಬೆಂಗಳೂರು. ಓದುತ್ತಿರುವವರು ಎಚ್. ಚೇತನಾ ರಾಜೇಂದ್ರ. ಭಾರತದ ಬಾಹ್ಯಾಕಾಶ ಪಯಣವು ಮೂಲಭೂತ ಸಾಮರ್ಥ್ಯಗಳನ್ನು ನಿರ್ಮಿಸುವುದರಿಂದ ಹಿಡಿದು ಮುಂದುವರೆದ ಜಾಗತಿಕ ಸ್ಪರ್ಧಾತ್ಮಕ ಬಾಹ್ಯಾಕಾಶ ತಂತ್ರಗಳನ್ನು ಒದಗಿಸುವವರೆಗೆ ವಿಕಸನಗೊಂಡಿದೆ. ಕಳೆದ ದಶಕದಲ್ಲಿ ಸುಧಾರಣೆಗಳು ಈ ಕ್ಷೇತ್ರವನ್ನು ಖಾಸಗಿ ಉದ್ಯಮಗಳು, ಸ್ಟಾರ್ಟ್ಅಪ್ ಮತ್ತು ಜಾಗತಿಕ ಸಹಭಾಗಿತ್ವಗಳಿಗೆ ಮುಕ್ತಗೊಳಿಸಿವೆ. ಭಾರತ ಈಗ ಉಡಾವಣಾ ವ್ಯವಸ್ಥೆ, ಉಪಗ್ರಹ, ಬಾಹ್ಯಾಕಾಶ ಅನ್ವಿಕೆಗಳು ಹಾಗೂ ಮಾನವ ಸಹಿತ ಬಾಹ್ಯಾಕಾಶ ಯಾನದಾದ್ಯಂತ ತನ್ನ ಸಾಮರ್ಥ್ಯಗಳನ್ನು ವಿಸ್ತರಿಸುತ್ತಿದೆ. ಭಾರತ ತನ್ನ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವಾಗ ಅದರ ಬಾಹ್ಯಾಕಾಶ ಆಕಾಂಕ್ಷೆಗಳು ಬಾಹ್ಯಾಕಾಶದ ಭವಿಷ್ಯವನ್ನು ರೂಪಿಸುತ್ತಿರುವ ಆತ್ಮವಿಶ್ವಾಸದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನು ಪ್ರತಿಬಿಂಬಿಸುತ್ತವೆ. ಭಾರತದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಸ್ತರಿಸಿದ್ದು, ನೋಂದಾಯಿತ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳ ಸಂಖ್ಯೆ 2014ರಲ್ಲಿ 1 ಇದ್ದದ್ದು 2026ರ ಹೊತ್ತಿಗೆ ಸುಮಾರು 440ಕ್ಕೆ ಏರಿಕೆಯಾಗಿದೆ. ಈ ವಿಸ್ತರಿಸುತ್ತಿರುವ ಪರಿಸರ ವ್ಯವಸ್ಥೆಯು ಆಗಸ್ಟ್ 26ರ ಹೊತ್ತಿಗೆ $9 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯವನ್ನು ಹೊಂದಿರುವ ಭಾರತದ ಬಾಹ್ಯಾಕಾಶ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ. ಮುಂಬರುವ ದಶಕದಲ್ಲಿ ಇದು 40ರಿಂದ 45 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ತಲುಪುವ ನಿರೀಕ್ಷೆಯಿದೆ. ಭಾರತದ ಬಾಹ್ಯಾಕಾಶ ವಲಯದಲ್ಲಿನ ಖಾಸಗಿ ಹೂಡಿಕೆಯು ಸುಮಾರು 6 ಪಟ್ಟು ಹೆಚ್ಚಾಗಿದ್ದು, 2021-22ರಲ್ಲಿ $100.5 ಮಿಲಿಯನ್ ಅಮೆರಿಕನ್ ಡಾಲರ್ ಇದ್ದದ್ದು ಮಾರ್ಚ್ 31, 2026ರ ವೇಳೆಗೆ $618.5 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದೆ. ಇದರಲ್ಲಿ ಕೇವಲ 2026ರ ಅವಧಿಯಲ್ಲೇ $187 ಮಿಲಿಯನ್ ಅಮೆರಿಕನ್ ಡಾಲರ್ ದಾಖಲಾಗಿದೆ. 2026ರ ಮಧ್ಯದ ವೇಳೆಗೆ ಉಪಗ್ರಹ ಕಾರ್ಯಾಚರಣೆಗಳು, ಪೇಲೋಡ್ ಸ್ಥಾಪನೆ ಮತ್ತು ಉಡಾವಣಾ ಸೇವೆಗಳಿಗಾಗಿ 52 ಸರ್ಕಾರೇತರ ಸಂಸ್ಥೆಗಳಿಗೆ 113 ಅಧಿಕಾರ ಪತ್ರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ 18 ಸ್ಟಾರ್ಟ್ಅಪ್ಗಳಾಗಿವೆ. ಅರ್ತ್ ಅಬ್ಸರ್ವೇಷನ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ (EOPPP) ಎಂಬುದು ಐಎನ್ ಸ್ಪೇಸ್ನಿಂದ ಪ್ರಾರಂಭಿಸಲಾದ ಒಂದು ಅದ್ಭುತ ಸಾರ್ವಜನಿಕ ಖಾಸಗಿ ಚೌಕಟ್ಟಾಗಿದೆ. ಇದು ಸುಮಾರು 1,200 ಕೋಟಿ ರೂಪಾಯಿ ಖಾಸಗಿ ಹೂಡಿಕೆಯ ಬದ್ಧತೆಯೊಂದಿಗೆ ಭಾರತದ ಮೊದಲ ಖಾಸಗಿ ಮಾಲೀಕತ್ವದ ಭೂ ಪರಿವೀಕ್ಷಣಾ ಉಪಗ್ರಹಗಳ ಸಮೂಹವನ್ನು ಅಭಿವೃದ್ಧಿಪಡಿಸಲು ಸರ್ಕಾರದ ಮೇಲ್ವಿಚಾರಣೆ ಮತ್ತು ಖಾಸಗಿ ಉದ್ಯಮವನ್ನು ಒಂದೆಡೆ ತರುತ್ತದೆ. ಭಾರತದ ಬೆಳೆಯುತ್ತಿರುವ ಉಡಾವಣಾ ಸಾಮರ್ಥ್ಯಗಳು ಜಾಗತಿಕ ಬೇಡಿಕೆಯನ್ನು ಆಕರ್ಷಿಸುತ್ತಿದ್ದು, ವಿದೇಶಿ ಉಪಗ್ರಹ ಉಡಾವಣೆಗಳ ಸಂಖ್ಯೆ 2014ಕ್ಕಿಂತ ಮೊದಲು 35 ಇದ್ದದ್ದು ಜನವರಿ 2026ರ ಹೊತ್ತಿಗೆ 399ಕ್ಕೆ ಏರಿಕೆಯಾಗಿದೆ. ಭಾರತದ ಜಾಗತಿಕ ಸಹಭಾಗಿತ್ವಗಳು ಅದರ ಬೆಳೆಯುತ್ತಿರುವ ಬಾಹ್ಯಾಕಾಶ ನಾಯಕತ್ವವನ್ನು ಬಲಪಡಿಸುತ್ತಿದ್ದು, ಸಂಶೋಧನೆ, ತಂತ್ರಜ್ಞಾನ, ಜಂಟಿ ಮಿಷನ್ಗಳು ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಂಡಂತೆ 61 ದೇಶಗಳು ಮತ್ತು 5 ಬಹುಪಕ್ಷೀಯ ಸಂಸ್ಥೆಗಳೊಂದಿಗೆ 300ಕ್ಕೂ ಹೆಚ್ಚು ಬಾಹ್ಯಾಕಾಶ ಸಹಕಾರ ಒಪ್ಪಂದಗಳನ್ನು ಹೊಂದಿವೆ. ಭಾರತದ ಬಾಹ್ಯಾಕಾಶ ಸುಧಾರಣೆಗಳು ಖಾಸಗಿ ಭಾಗವಹಿಸುವಿಕೆ, ಹೂಡಿಕೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ ಆಧಾರಿತ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ನಿರ್ಮಿಸಿವೆ. ಈ ಕ್ರಮಗಳು ಸಾಂಪ್ರದಾಯಿಕ ಸರ್ಕಾರಿ ನೇತೃತ್ವದ ಬಾಹ್ಯಾಕಾಶ ಚಟುವಟಿಕೆಗಳಿಂದ ಆಚೆಗೆ ಈ ರಂಗವನ್ನು ವಿಸ್ತರಿಸಿವೆ. ಭಾರತ 2020ರಲ್ಲಿ ತನ್ನ ಬಾಹ್ಯಾಕಾಶ ರಂಗವನ್ನು ಖಾಸಗಿ ಭಾಗವಹಿಸುವಿಕೆಗೆ ಮುಕ್ತಗೊಳಿಸಿತು. ಇದು ಉಪಗ್ರಹಗಳು, ಉಡಾವಣಾ ವ್ಯವಸ್ಥೆ ಮತ್ತು ಬಾಹ್ಯಾಕಾಶ ಅನ್ವಿಕೆಗಳಲ್ಲಿ ಉದ್ಯಮಗಳು ಹಾಗೂ ಸ್ಟಾರ್ಟ್ಅಪ್ಗಳಿಗೆ ಅವಕಾಶ ಮಾಡಿಕೊಟ್ಟಿತು. ಭಾರತೀಯ ಬಾಹ್ಯಾಕಾಶ ನೀತಿ 2023 ಬಾಹ್ಯಾಕಾಶ ಮೌಲ್ಯ ಸರಪಳಿಯಾದ್ಯಂತ ಖಾಸಗಿ ಭಾಗವಹಿಸುವಿಕೆಯನ್ನು ಮತ್ತಷ್ಟು ವಿಸ್ತರಿಸಿತು. ಇದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಸೇಷನ್ ಸೆಂಟರ್ನ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ಸಹ ವ್ಯಾಖ್ಯಾನಿಸಿತು. ಇಸ್ರೋದ ವಾಣಿಜ್ಯ ವಿಭಾಗವಾದ NSIL ಉಡಾವಣೆ, ಉಪಗ್ರಹ ಮತ್ತು ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಒದಗಿಸುತ್ತದೆ. ಇದರ ಆದಾಯವು 2021-22ರ ಹಣಕಾಸು ವರ್ಷದಲ್ಲಿ $321.77 ಕೋಟಿ ರೂಪಾಯಿಂದ 2024-25ರ ಹಣಕಾಸು ವರ್ಷದಲ್ಲಿ $3,000 ಕೋಟಿ ರೂಪಾಯಿಗೂ ಹೆಚ್ಚು ಏರಿಕೆಯಾಗಿದ್ದು, ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಬೆಳೆಯುತ್ತಿರುವ ವಾಣಿಜ್ಯೀಕರಣವನ್ನು ಪ್ರತಿಬಿಂಬಿಸುತ್ತದೆ. ಇಂದಿನವರೆಗೆ ಇಸ್ರೋ ಬಾಹ್ಯಾಕಾಶ ಇಲಾಖೆಯಲ್ಲಿ ಅಭಿವೃದ್ಧಿಪಡಿಸಲಾದ 83 ತಂತ್ರಜ್ಞಾನಗಳನ್ನು ಭಾರತೀಯ ಉದ್ಯಮಕ್ಕೆ ಹಸ್ತಾಂತರಿಸಲು NSIL
118 ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇನ್ಸ್ಪೇಸ್ ಏಕಗವಾಕ್ಷಿ ವ್ಯವಸ್ಥೆಯ ಮೂಲಕ ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಸಾಧ್ಯವಾಗಿಸುತ್ತದೆ. ಇದು 31 ಜನವರಿ 2026ರ ಹೊತ್ತಿಗೆ ಉದ್ಯಮಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಇಸ್ರೋದ 71 ತಂತ್ರಜ್ಞಾನ ವರ್ಗಾವಣೆಗಳನ್ನು ಸುಗಮಗೊಳಿಸಿದೆ. ಫೆಬ್ರವರಿ 2024ರಲ್ಲಿ ಬಾಹ್ಯಾಕಾಶ ಕ್ಷೇತ್ರಕ್ಕಾಗಿ ವಿದೇಶಿ ನೇರ ಹೂಡಿಕೆ ನಿಯಮಗಳನ್ನು ಸಡಿಲಗೊಳಿಸಲಾಯಿತು. ಉಪಗ್ರಹ ತಯಾರಿಕೆ ಮತ್ತು ಕಾರ್ಯಾಚರಣೆಗಳಿಗೆ 74% ಉಡಾವಣಾ ವಾಹನಗಳು ಮತ್ತು ಸ್ಪೇಸ್ ಪೋರ್ಟ್ಗಳಿಗೆ 49% ಹಾಗೂ ಉಪಗ್ರಹ ಮತ್ತು ಗ್ರೌಂಡ್ ಸೆಗ್ಮೆಂಟ್ ಘಟಕಗಳಿಗೆ 100% ಎಫ್ಡಿಐಗೆ ಸ್ವಯಂಚಾಲಿತ ಮಾರ್ಗದಲ್ಲಿ ಅನುಮತಿ ನೀಡಲಾಗಿದೆ. ನಾರ್ಮ್ಸ್ ಗೈಡ್ಲೈನ್ಸ್ ಮತ್ತು ಪ್ರೊಸೀಜರ್ಸ್ 2024 ಪಾರದರ್ಶಕ ಅಧಿಕಾರ ಮತ್ತು ಅನುಸರಣೆ ಅಗತ್ಯಗಳನ್ನು ಸ್ಥಾಪಿಸಿತು. ಈ ಚೌಕಟ್ಟು ನಿಯಂತ್ರಕ ಮುನ್ಸೂಚನೆ ಮತ್ತು ಸುಲಭ ವ್ಯವಹಾರವನ್ನು ಹೆಚ್ಚಿಸುತ್ತದೆ. ಗುರಿ ಆಧಾರಿತ ಹಣಕಾಸು ಬೆಂಬಲವು ಭಾರತದ ಖಾಸಗಿ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇನ್ಸ್ಪೇಸ್ ಸೀಡ್ ಫಂಡ್ ಯೋಜನೆಯು ಆರಂಭಿಕ ಹಂತದ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸುತ್ತದೆ. 1,000 ಕೋಟಿ ರೂಪಾಯಿಗಳ ವೆಂಚರ್ ಕ್ಯಾಪಿಟಲ್ ಫಂಡ್ ಬೆಳವಣಿಗೆಯ ಬಂಡವಾಳವನ್ನು ಒದಗಿಸುತ್ತದೆ ಹಾಗೂ 500 ಕೋಟಿ ರೂಪಾಯಿ ಟೆಕ್ನಾಲಜಿ ಅಡಾಪ್ಷನ್ ಫಂಡ್ ಬಾಹ್ಯಾಕಾಶ ತಂತ್ರಜ್ಞಾನಗಳ ವಿಶಾಲ ನಿಯೋಜನೆಯನ್ನು ಸಾಧ್ಯವಾಗಿಸುತ್ತದೆ. ಇದಲ್ಲದೆ ಉಪಗ್ರಹ ಬಸ್ ಸಾಮರ್ಥ್ಯಗಳ ಅಭಿವೃದ್ಧಿಯನ್ನು ಬೆಂಬಲಿಸಲು ಸ್ಯಾಟಲೈಟ್ ಬಸ್ ಆಸ್ ಎ ಸರ್ವಿಸ್ ಯೋಜನೆಗೆ 75 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಉಪಗ್ರಹ ಅಭಿವೃದ್ಧಿಯಿಂದ ಚಂದ್ರ, ಮಂಗಳ ಮತ್ತು ಸೌರ ಮಂಡಲದಾದ್ಯಂತ ಸಂಕೀರ್ಣ ಮಿಷನ್ಗಳವರೆಗೆ ಪ್ರಗತಿ ಸಾಧಿಸಿದೆ. ಸಾಧನೆಗಳು ಪರಿಶೋಧನೆ, ದಿಕ್ಸೂಚಿ, ವಿಜ್ಞಾನ ಮತ್ತು ಸುಧಾರಿತ ಬಾಹ್ಯಾಕಾಶ ಕಾರ್ಯಾಚರಣೆಗಳಲ್ಲಿ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತವೆ. ಭಾರತ 4 ಸ್ವದೇಶಿ ಉಡಾವಣಾ ವಾಹನಗಳನ್ನು ಕಾರ್ಯಾಚರಣೆಗೆ ತಂದಿದೆ. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಾರ್ಕ್ 3 ಮತ್ತು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಈ ಉಡಾವಣಾ ವಾಹನಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗ್ರಾಹಕರ ವಾಣಿಜ್ಯ ಉಡಾವಣೆಗಳ ಹೊರತಾಗಿ ಭೂಪರಿವೀಕ್ಷಣೆ, ಸಂಪರ್ಕ, ದಿಕ್ಸೂಚಿ, ಬಾಹ್ಯಾಕಾಶ ವಿಜ್ಞಾನ ಮತ್ತು ಪರಿಶೋಧನೆಯನ್ನು ಬೆಂಬಲಿಸುತ್ತವೆ. ಕಳೆದ 3 ವರ್ಷಗಳಲ್ಲಿ ಭಾರತ 11 ರಾಷ್ಟ್ರೀಯ ಉಪಗ್ರಹಗಳು ಮತ್ತು ಅಂತಾರಾಷ್ಟ್ರೀಯ ಗ್ರಾಹಕರಿಗಾಗಿ 9 ಉಪಗ್ರಹಗಳನ್ನು ಹೊತ್ತೊಯ್ಯುವ ಮೂಲಕ 12 ಉಡಾವಣಾ ವಾಹನ ಮಿಷನ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಶ್ರೀಹರಿಕೋಟಾ ಪ್ರಸ್ತುತ 2 ಕಾರ್ಯಾಚರಣೆಯ ಉಡಾವಣಾ ವೇದಿಕೆಯನ್ನು ಹೊಂದಿದೆ ಮತ್ತು ಮುಂದಿನ ಪೀಳಿಗೆಯ ಉಡಾವಣಾ ವಾಹನಗಳಿಗಾಗಿ 3ನೇಯದನ್ನು ಸ್ಥಾಪಿಸಲಾಗುತ್ತಿದೆ. ತಮಿಳುನಾಡಿನ ಕುಲಶೇಖರಪಟ್ಟಿನಂ ಕೂಡ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಮತ್ತು ಖಾಸಗಿ ವಲಯದ ಉಡಾವಣೆಗಳಿಗಾಗಿ ಭಾರತದ 2ನೇ ರಾಕೆಟ್ ಉಡಾವಣಾ ತಾಣವಾಗಿ ಹೊರಹೊಮ್ಮುತ್ತಿದೆ. 2008ರ ಚಂದ್ರಯಾನ-1 ಭಾರತದ ಮೊದಲ ಚಂದ್ರ ಮಿಷನ್ ಆಗಿದ್ದು, ಚಂದ್ರನ ಮೇಲ್ಮೈನಲ್ಲಿ ನೀರಿನ ಅಣುಗಳು ಮತ್ತು ಹೈಡ್ರಾಕ್ಸಿಲ್ ಅನ್ನು ಪತ್ತೆಹಚ್ಚಿತು. ಇದು ಜಾಗತಿಕ ಚಂದ್ರ ವಿಜ್ಞಾನಕ್ಕೆ ಕೊಡುಗೆ ನೀಡಿದ ದೇಶವಾಗಿ ಭಾರತವನ್ನು ಸ್ಥಾಪಿಸಿತು. 2019ರ ಚಂದ್ರಯಾನ-2 100 ಕಿಲೋಮೀಟರ್ ಎತ್ತರದಿಂದ ಕಾರ್ಯಾಚರಣೆ ನಡೆಸಿತು ಮತ್ತು 30 ಸೆಂಟಿಮೀಟರ್ ವರೆಗಿನ ರೆಸಲ್ಯೂಷನ್ನಲ್ಲಿ ಚಂದ್ರನ ಚಿತ್ರಗಳನ್ನು ತೆಗೆಯಿತು. ಇದು ಚಂದ್ರನ ಆರ್ಬಿಟರ್ ಪ್ಲಾಟ್ಫಾರ್ಮ್ನಿಂದ ತೆಗೆಯಲಾದ ಅತ್ಯುನ್ನತ ರೆಸಲ್ಯೂಷನ್ ಆಪ್ಟಿಕಲ್ ಚಿತ್ರಗಳಾಗಿವೆ. 2023ರ ಚಂದ್ರಯಾನ-3 ಭಾರತವನ್ನು ಚಂದ್ರನ ದಕ್ಷಿಣ ಧ್ರುವದ ಬಳಿ ಸಾಫ್ಟ್ ಲ್ಯಾಂಡ್ ಮಾಡಿದ ಮೊದಲ ದೇಶವನ್ನಾಗಿ ಮತ್ತು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡ್ ಮಾಡಿದ 4ನೇ ರಾಷ್ಟ್ರವನ್ನಾಗಿ ಮಾಡಿತು. ಚಂದ್ರಯಾನ-4 ಈ ಮಿಷನ್ ಚಂದ್ರನ ಮಾದರಿ ಸಂಗ್ರಹಣೆ, ಚಂದ್ರನ ಮೇಲ್ಮೈನಿಂದ ಮೇಲಕ್ಕೇರುವುದು ಮತ್ತು ಮಾದರಿಯನ್ನು ಭೂಮಿಗೆ ಮರಳಿ ತರುವುದನ್ನು ಧ್ಯೇಯವಾಗಿಸಿಕೊಂಡಿದೆ. ಈ ಮಿಷನ್ನ ಯೋಜಿತ ಸಮಯ 2027 ಆಗಿದೆ. ಚಂದ್ರಯಾನ-5 ಲುಪೆಕ್ಸ್ ಜಂಟಿ ಇಸ್ರೋ-ಜಾಕ್ಸ್ ಮಿಷನ್ ಆಗಿದ್ದು, ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಬಳಿ ಚಂದ್ರನ ನೀರು ಸೇರಿದಂತೆ ಚಂದ್ರನ ಅವಿಶೀಲತೆಗಳನ್ನು ಅಧ್ಯಯನ ಮಾಡುತ್ತದೆ. ಮಂಗಳಯಾನ 2014ರ ಸೆಪ್ಟೆಂಬರ್ 24ರಂದು ಮಂಗಳ ಗ್ರಹದ ಕಕ್ಷೆಯನ್ನು ಸೇರಿತು. ಇದು ಭಾರತದ ಮೊದಲ ಗ್ರಹಾಂತರ ಮಿಷನ್ ಆಗಿದೆ. ಈ ನೌಕೆಯು ಯೋಜಿತ 6 ತಿಂಗಳ ಅವಧಿಯನ್ನು ಮೀರಿ 8 ವರ್ಷಗಳಿಗೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿತು. ಆಸ್ಟ್ರೋಸ್ಯಾಟ್ ಎಕ್ಸ್-ರೇ, ಆಪ್ಟಿಕಲ್ ಮತ್ತು ಯುವಿ ಸ್ಪೆಕ್ಟ್ರಲ್ ಬ್ಯಾಂಡ್ಗಳಲ್ಲಿ ಏಕಕಾಲದಲ್ಲಿ ಖಗೋಳ ಮೂಲಗಳನ್ನು ಅಧ್ಯಯನ ಮಾಡುವ ಉದ್ದೇಶವನ್ನು ಹೊಂದಿರುವ ಭಾರತದ ಮೊದಲ ಮೀಸಲಾದ ಖಗೋಳಶಾಸ್ತ್ರ ಮಿಷನ್ ಆಗಿದೆ. 2023ರ ಆದಿತ್ಯ L1 ಸೂರ್ಯನನ್ನು ಅಧ್ಯಯನ ಮಾಡಲು ಭಾರತದ ಮೊದಲ ಬಾಹ್ಯಾಕಾಶ ಆಧಾರಿತ ಮಿಷನ್ ಆಗಿದೆ. ಇದನ್ನು ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ದೂರವಿರುವ ಸೂರ್ಯ ಭೂಮಿಯ I1 ಬಿಂದುವಿನಲ್ಲಿ ಸ್ಥಾಪಿಸಲಾಗಿದೆ. 27 ಟಿಬಿಗೂ ಹೆಚ್ಚು ಸೌರ ದತ್ತಾಂಶವನ್ನು
ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಾಗಿದೆ. ಜನವರಿ 2024ರಲ್ಲಿ ಉಡಾವಣೆಗೊಂಡ ಎಕ್ಸ್ಪೋಸ್ಯಾಟ್ ಎಕ್ಸ್-ರೇ ಧ್ರುವೀಕರಣ ಖಗೋಳಶಾಸ್ತ್ರದಲ್ಲಿ ಭಾರತದ ಸಾಮರ್ಥ್ಯವನ್ನು ವಿಸ್ತರಿಸಿತು. ಇದು ತೀವ್ರವಾದ ಬಾಹ್ಯಾಕಾಶ ಮೂಲಗಳ ವಿವರವಾದ ಅಧ್ಯಯನಗಳನ್ನು ಸಾಧ್ಯವಾಗಿಸುತ್ತದೆ. ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಜನವರಿ 2025 ಸ್ವಾಯತ್ತ ಬಾಹ್ಯಾಕಾಶ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಅನ್ನು ಪ್ರದರ್ಶಿಸಿದ 4ನೇ ದೇಶವಾಗಿ ಭಾರತವನ್ನು ಮಾಡಿತು. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ 25 ಜೂನ್ 2025ರಂದು ಉಡಾವಣೆಯಾದ ಆಕ್ಸಿಯಂ 4 ಮಿಷನ್ನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ಭಾರತದ ಮೊದಲ ಗಗನಯಾತ್ರಿಯಾಗಿದ್ದಾರೆ. ಅವರ ಭಾಗವಹಿಸುವಿಕೆಯು ಮಾನವ ಬಾಹ್ಯಾಕಾಶ ಯಾನ ಮತ್ತು ಸೂಕ್ಷ್ಮ ಗುರುತ್ವಾಕರ್ಷಣೆ ಸಂಶೋಧನೆಯಲ್ಲಿ ಭಾರತಕ್ಕೆ ಮೌಲ್ಯಯುತ ಅನುಭವವನ್ನು ನೀಡಿತು. ಆಕ್ಸಿಯಂ 4 ಮಿಷನ್ 15 ಜುಲೈ 2025ರಂದು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್ ಭಾರತದಾದ್ಯಂತ ಮತ್ತು ಅದರ ಗಡಿಯಿಂದ 1500 ಕಿಲೋಮೀಟರ್ವರೆಗೆ ಸ್ಥಳೀಕರಣ, ನ್ಯಾವಿಗೇಷನ್ ಮತ್ತು ಸಮಯದ ಮಾಹಿತಿಯನ್ನು ಒದಗಿಸುತ್ತದೆ. 2ನೇ ತಲೆಮಾರಿನ ಮೊದಲ 2 ನಾವಿಕ್ ಉಪಗ್ರಹಗಳಾದ NVAS-1 ಮತ್ತು NVAS-2 ಅನ್ನು ಅನುಕ್ರಮವಾಗಿ ಮೇ 2023 ಮತ್ತು ಜನವರಿ 2025ರಲ್ಲಿ ಉಡಾವಣೆ ಮಾಡಲಾಯಿತು. NVAS-3 ಉಡಾವಣೆಗೆ ಸಿದ್ಧವಾಗಿದ್ದರೆ NVAS-4 ಮತ್ತು NVAS-5 ಮುಂದುವರೆದ ಹಂತದ ತಯಾರಿಕೆಯಲ್ಲಿವೆ. 2ನೇ ತಲೆಮಾರಿನ ಉಪಗ್ರಹಗಳು ವ್ಯವಸ್ಥೆಯ ನಂಬಿಕಾರ್ಹತೆ ಮತ್ತು ನಿರಂತರತೆಯನ್ನು ಹೆಚ್ಚಿಸುತ್ತವೆ. ನಾವಿಕ್ ವ್ಯವಸ್ಥೆಯನ್ನು ಪವರ್ ಗ್ರಿಡ್ ಸಿಂಕ್ರೊನೈಸೇಷನ್, ರಿಯಲ್ ಟೈಮ್ ರೈಲ್ ಟ್ರ್ಯಾಕಿಂಗ್, ಆಧಾರ್ ಜಿಯೋ ಟ್ಯಾಗಿಂಗ್ ಮತ್ತು ಮೊಬೈಲ್ ಚಿಪ್ಸೆಟ್ಗಳಲ್ಲಿ ಸಂಯೋಜಿಸಲಾಗುತ್ತಿದೆ. ಇವು ದೇಶದ ತಾಂತ್ರಿಕ ಸಾಮರ್ಥ್ಯಗಳನ್ನು ಮತ್ತು ಬಾಹ್ಯಾಕಾಶ ರಂಗದಲ್ಲಿ ಜಾಗತಿಕ ಸ್ಥಾನಮಾನವನ್ನು ಬಲಪಡಿಸುತ್ತವೆ. ಭಾರತ ಮಾನವ ಬಾಹ್ಯಾಕಾಶ ಯಾನ, ಆಳವಾದ ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸುಧಾರಿತ ಬಾಹ್ಯಾಕಾಶ ಮೂಲಸೌಕರ್ಯಗಳ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ. ಗಗನಯಾನ ಮಾನವ ಬಾಹ್ಯಾಕಾಶ ಯಾನ ಕಾರ್ಯಕ್ರಮಕ್ಕೆ ಜನವರಿ 2019ರಲ್ಲಿ ಅನುಮೋದನೆ ನೀಡಲಾಯಿತು. ಇದರಲ್ಲಿ ವ್ಯಾಪ್ತಿಯನ್ನು ಸೆಪ್ಟೆಂಬರ್ 2024ರಲ್ಲಿ ವಿಸ್ತರಿಸಿ ಒಟ್ಟು 8 ಮಿಷನ್ಗಳನ್ನು ಒಳಗೊಂಡ 20,193 ಕೋಟಿ ರೂಪಾಯಿ ವೆಚ್ಚಕ್ಕೆ ಪರಿಷ್ಕರಿಸಲಾಯಿತು. ಇದರಲ್ಲಿ ಭಾರತೀಯ ಅಂತರಿಕ್ಷ ಸ್ಟೇಷನ್ನ ಆರಂಭಿಕ ಫ್ಲೈಟ್ಗಳು ಸೇರಿವೆ. ಇದು ಭಾರತೀಯ ಗಗನಯಾತ್ರಿಗಳ ತಂಡವನ್ನು 400 ಕಿಲೋಮೀಟರ್ ಕಕ್ಷೆಗೆ 3 ದಿನಗಳ ಮಿಷನ್ಗಾಗಿ ಉಡಾವಣೆ ಮಾಡುವ ಗುರಿಯನ್ನು ಹೊಂದಿದೆ. ವ್ಯೋಮಮಿತ್ರ ಅರ್ಧ ಮಾನವ ರೂಪಿ ಸೇರಿದಂತೆ ವಿವಿಧ ತಂತ್ರಜ್ಞಾನಗಳನ್ನು ಪರಿಶೀಲಿಸಲು ಮೊದಲ ಸಿಬ್ಬಂದಿ ರಹಿತ ಪ್ರಯೋಗಾತ್ಮಕ ಮಿಷನ್ ಅನ್ನು 2026ರ 4ನೇ ತ್ರೈಮಾಸಿಕದಲ್ಲಿ ಗುರಿಯಾಗಿಸಲಾಗಿದೆ. ಸಿಬ್ಬಂದಿ ಸಹಿತ ಮಿಷನ್ ಅನ್ನು 2027ರ ವೇಳೆಗೆ ಗುರಿಯಾಗಿಸಲಾಗಿದೆ. ಭಾರತದ ಯೋಜಿತ 5 ಮಾಡ್ಯೂಲ್ಗಳ ಬಾಹ್ಯಾಕಾಶ ನಿಲ್ದಾಣ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನು 2035ರ ವೇಳೆಗೆ ಕಾರ್ಯಾಚರಣೆಗೆ ತರುವ ಗುರಿಯನ್ನು ಹೊಂದಿದೆ ಮತ್ತು BAS-1 ಅನ್ನು 2028ರ ವೇಳೆಗೆ ಉಡಾವಣೆ ಮಾಡಲು ಯೋಜಿಸಲಾಗಿದೆ. ಭವಿಷ್ಯದ ಚಂದ್ರಯಾನ 4 ಗಗನಯಾನ ಮತ್ತು BAS ಮಿಷನ್ಗಳಿಗಾಗಿ ಕಕ್ಷೀಯ ಡಾಕಿಂಗ್ ತಂತ್ರಜ್ಞಾನಗಳನ್ನು ಮುನ್ನಡೆಸಲು ಈ ಮಿಷನ್ಗಳನ್ನು ಅಧ್ಯಯನ ಮಾಡಲಾಗುತ್ತಿದೆ. ಇವು ಬಾಹ್ಯಾಕಾಶ ನೌಕೆಯ ಡಾಕಿಂಗ್, ಮಾದರಿ ವರ್ಗಾವಣೆ, ಸಿಬ್ಬಂದಿ ವರ್ಗಾವಣೆ ಹಾಗೂ ವಿದ್ಯುತ್, ದ್ರವ ಮತ್ತು ಇಂಧನ ವರ್ಗಾವಣೆಯಂತಹ ಸಾಮರ್ಥ್ಯಗಳನ್ನು ಸಾಧ್ಯವಾಗಿಸುತ್ತವೆ. ಮಾರ್ಚ್ 2028ರಲ್ಲಿ ಉಡಾವಣೆಗಾಗಿ ಗುರಿಯಿಡಲಾಗಿದ್ದ ಈ ಮಿಷನ್ ಶುಕ್ರ ಗ್ರಹದ ಭೂವಿಜ್ಞಾನ, ವಾತಾವರಣ ಮತ್ತು ಆಯಾನುಮಂಡಲವನ್ನು ಅಧ್ಯಯನ ಮಾಡುತ್ತದೆ. ಇದು ಸುಧಾರಿತ ಏರೋ ಬ್ರೇಕಿಂಗ್ ಮತ್ತು ಥರ್ಮಲ್ ಮ್ಯಾನೇಜ್ಮೆಂಟ್ ತಂತ್ರಜ್ಞಾನಗಳನ್ನು ಪ್ರದರ್ಶಿಸುತ್ತದೆ. ಇಸ್ರೋ 200 ಟನ್ ಥ್ರಸ್ಟ್ ಸಾಮರ್ಥ್ಯವಿರುವ ಸೆಮಿ ಕ್ರಯೋಜೆನಿಕ್ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಹೆಚ್ಚು ಶಕ್ತಿಶಾಲಿ ಉಡಾವಣಾ ವಾಹನವನ್ನು ಮತ್ತು ಹೆಚ್ಚಿನ ಪೇಲೋಡ್ ಸಾಮರ್ಥ್ಯವನ್ನು ಸಾಧ್ಯವಾಗಿಸಲಿದೆ. ಉಡಾವಣಾ ವಾಹನ ಮಾರ್ಕ್ 3ಗಾಗಿ ಸೆಮಿ ಕ್ರಯೋಜೆನಿಕ್ ಬೂಸ್ಟರ್ ಹಂತವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದು LVM-3ನ ಪೇಲೋಡ್ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇಸ್ರೋ ಲಿಕ್ವಿಡ್ ಆಕ್ಸಿಜನ್ ಮೀಥೇನ್ ಚಾಲನೆಯನ್ನು ಬಳಸಿಕೊಂಡು ಭಾಗಶಃ ಮರುಬಳಕೆ ಮಾಡಬಹುದಾದ ಮುಂದಿನ ಪೀಳಿಗೆಯ ಉಡಾವಣಾ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಕಾರ್ಯಕ್ರಮಕ್ಕಾಗಿ ಇಸ್ರೋ ರೆಕ್ಕೆಗಳಿರುವ ಆರ್ಬಿಟಲ್ ಮರುಪ್ರವೇಶ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಮರುಬಳಕೆ ಮಾಡಬಹುದಾದ ಬಾಹ್ಯಾಕಾಶ ಸಾರಿಗೆಗಾಗಿ ಕಕ್ಷೀಯ ಮರುಪ್ರವೇಶ ಮತ್ತು ರನ್ವೇ ಲ್ಯಾಂಡಿಂಗ್ ಅನ್ನು ಪ್ರದರ್ಶಿಸಲಿದೆ. ಇಸ್ರೋ ಗಾಳಿಯನ್ನು ಬಳಸಿಕೊಂಡು ಚಲಿಸುವ ಪ್ರೊಪಲ್ಷನ್ ವ್ಯವಸ್ಥೆಯನ್ನು ಮತ್ತು ತಂತ್ರಜ್ಞಾನ ಪ್ರದರ್ಶನ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ತಂತ್ರಜ್ಞಾನವು ಹೆಚ್ಚು ಸಮರ್ಥವಾದ ವಾತಾವರಣದ ಹಾರಾಟವನ್ನು ಮತ್ತು ಮುನ್ನಡೆದ ಮರುಬಳಕೆ ಮಾಡಬಹುದಾದ ಉಡಾವಣಾ ವ್ಯವಸ್ಥೆಯನ್ನು ಸಾಧ್ಯವಾಗಿಸಲಿದೆ. ಮುಂದಿನ ಹಂತ ಮಾನವ ಬಾಹ್ಯಾಕಾಶ ಯಾನ.
ಗ್ರಹಗಳ ಪರಿಶೋಧನೆ ಮತ್ತು ಸುಧಾರಿತ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ. ಈ ಪ್ರಯತ್ನಗಳು ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಶಕ್ತಿಯಾಗುವ ಭಾರತದ ಆಕಾಂಕ್ಷೆಗೆ ಬೆಂಬಲ ನೀಡುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ವಿಷಯ ಬಾಹ್ಯಾಕಾಶ ನಾಯಕತ್ವದತ್ತ ಭಾರತದ ಹೆಜ್ಜೆ. ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಎಚ್. ಚೇತನಾ ರಾಜೇಂದ್ರ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ.